ದೇಶದಲ್ಲಿ ಬಿಜೆಪಿ ಅಂದ್ರೆ ಮೋದಿ ಅಂದ್ರೆ ಬಿಜೆಪಿ. ಹಾಗೆ ಕೆಲವು ರಾಜ್ಯಗಳಲ್ಲಿ ವೈಯಕ್ತಿಕ ವರ್ಚಸ್ಸು ಹೊಂದಿರುವ ಬಿಜೆಪಿ ಪಕ್ಷವನ್ನ ಗಟ್ಟಿಗೊಳಿಸುತ್ತಿದ್ದಾರೆ. ಹಾಗೆ ತಮಿಳುನಾಡಿನಲ್ಲಿ ಬಿಜೆಪಿ ಅಂದ್ರೆ ಅಣ್ಣಾಮಲೈ ಅಂದ್ರೆ ಬಿಜೆಪಿ ಅಂತ ಮಾತುಗಳಿವೆ. ಆದ್ರೆ ಸದ್ಯ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಅವರು ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ಬ್ರಿಟನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಫೆಲೋಶಿಪ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಹೌದು, ಇಂಗ್ಲೆಂಡ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವು ಅಂತಾರಾಷ್ಟ್ರೀಯ ರಾಜಕಾರಣದ ಕುರಿತು ಪ್ರತಿ ವರ್ಷ ನೀಡುವ ಪ್ರಮಾಣ ಪತ್ರ ಕೋರ್ಸ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಆಯ್ಕೆಯಾಗಿದ್ದಾರೆ. ಈ ಕೋರ್ಸ್ಗಾಗಿ ಇಂದು ಮಧ್ಯರಾತ್ರಿ ಲಂಡನ್ಗೆ ತೆರಳುತ್ತಾ ಇರುವ ಅಣ್ಣಾಮಲೈ ಜನವರಿ ತಿಂಗಳವರೆಗೆ ಅಲ್ಲಿಯೇ ತಂಗಿ ಓದಲಿದ್ದಾರೆ. ಇದರಿಂದಾಗಿ ಸುಮಾರು 4 ತಿಂಗಳು ತಮಿಳುನಾಡಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಇಲ್ಲದಂತಾಗಿದೆ. ಹೀಗಾಗಿ ತಮಿಳುನಾಡು ಬಿಜೆಪಿಗೆ ಹಂಗಾಮಿ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಬಹುದು ಅಂತ ಬಿಜೆಪಿ ರಾಷ್ಟ್ರೀಯ ನಾಯಕತ್ವದ ಚಿಂತನೆ ಕೂಡ ನಡೆಸಿದೆ ಅಂತೆ. ಅಂದಹಾಗೆ ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳಾದ ಡಿಎಂಕೆ, ಎಐಎಡಿಎಂಕೆಗೆ ಪರ್ಯಾಯವಾಗಿ ಬಿಜೆಪಿಯನ್ನ ಬೆಳೆಸಲು ರಾಷ್ಟ್ರೀಯ ನಾಯಕತ್ವವು ಶ್ರಮಿಸ್ತಾ ಇದೆ. ಹಲವು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿರುವ ಬಿಜೆಪಿಗೆ ತಮಿಳುನಾಡಿನಲ್ಲಿ ಗರಿಷ್ಠ 4 ಸ್ಥಾನಗಳನ್ನ ಗೆಲ್ಲಲು ಸಾಧ್ಯವಾಗ್ತಿಲ್ಲ. ಅದು ಕೂಡ ಡಿಎಂಕೆ ಎಐಎಡಿಎಂಕೆಯ ಮೈತ್ರಿ ಅಗತ್ಯ ಎನ್ನುವ ಪರಿಸ್ಥಿತಿ ಇದೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಬಳಿಕ ಬಿಜೆಪಿ ದಕ್ಷಿಣ ಭಾರತದತ್ತ ಚಿತ್ತ ನೆಟ್ಟಿತು. ಹೀಗಾಗಿ ಬೇರೆ ಬೇರೆ ನಾಯಕರನ್ನ ಅಧ್ಯಕ್ಷ ಗಾದಿಗೆ ಏರಿಸಿದ ಬಳಿಕ 2021ರಲ್ಲಿ ಬಿಜೆಪಿಯ ಮಾಜಿ ಪೊಲೀಸ್ ಅಧಿಕಾರಿ ಅಣ್ಣಾಮಲೈ ಅವರನ್ನ ಭಾರೀ ಭರವಸೆಯ ಮೇರೆಗೆ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿತು. ಹೀಗಾಗಿ ಅವರ ಆಕ್ರಮಣಕಾರಿ ರಾಜಕಾರಣದಿಂದಾಗಿ ಯುವಕರಲ್ಲಿ ಬಿಜೆಪಿಯ ಬಗ್ಗೆ ಆಸಕ್ತಿ ಹೆಚ್ಚಾಯಿತು. ತಮ್ಮ ಆಕ್ರಮಣಕಾರಿ ಭಾಷಣಗಳಿಂದಾಗಿ ಡಿಎಂಕೆ, ಎಐಎಡಿಎಂಕೆಗೆ ಎಂಬ 2 ಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದ್ದು ದ್ರಾವಿಡ ನೆಲದಲ್ಲಿ ಬಿಜೆಪಿಯ ನೆಲೆಯೂರಲು ಪ್ರಯತ್ನ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಸದ್ಯ ಕೋರ್ಸ್ಗಾಗಿ ಮಧ್ಯರಾತ್ರಿ ಲಂಡನ್ಗೆ ತೆರಳಿದ ಅಣ್ಣಾಮಲೈಗೆ ಬಿಜೆಪಿಯ ಅನೇಕ ಹಿರಿಯ ನಾಯಕರು ನಲ್ಮೆಯ ಬೀಳ್ಕೊಡುಗೆಯನ್ನ ನೀಡಿದ್ದಾರೆ. ಇನ್ನು ಅಣ್ಣಾಮಲೈ ಇಲ್ಲದ ತಮಿಳುನಾಡಿನಲ್ಲಿ ಬಿಜೆಪಿಯ ಪಕ್ಷ ಯಾವ ರೀತಿಯಲ್ಲಿ ರಾಜಕಾರಣ ಮಾಡುತ್ತೋ ಅಥವಾ ಮತ್ತೆ ಇನ್ನೇನ್ ಆಕ್ಟಿವ್ ಮೂಡ್ಗೆ ಜಾರುತ್ತಾ ಎಂಬುದನ್ನ ಕಾದು ನೋಡಬೇಕು.